ಅವರು ಮಹಿಳಾ ಪರ ಚಿಂತಕರು ಬಸವಣ್ಣನ ವಿಚಾರಧಾರೆಗಳನ್ನು ಅಳವಡಿಸಿಕೊಂಡು ಅವರು ಇವತ್ತು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡುವಂಥ ಒಬ್ಬ ಚಿಂತಕರ ಮೇಲೆ ನೀವು ಇವತ್ತು ಅವ್ರಿಗೆ ಕೆಟ್ಟದಾಗಿ ನಿಲ್ಲಿಸಿ ನೀನು ಇಡೀ ಮಹಿಳಾ ಕುಲವನ್ನು ನೀನು ತಾಯಿ ಹೊಟ್ಟೆಗರ ಹುಟ್ಟಿಲ್ಲ ಅಂತ ನಮ್ಮ ಪ್ರಶ್ನೆ ಆಗಬಹುದು. ಏನು ಉದ್ಭವ ಮೂರ್ತಿಯಾಗಿ ಜಗತ್ತಿಗೆ ಬಂದಿಯೋ ಅಂತೇಳಿ ನಮ್ಮ ಪ್ರಶ್ನೆ ಆಗಬಹುದು. ಇವತ್ತು ಅಕ್ಕಂಗಿಯರ ಜೋಡಿ ಒಡನಾಟ ಮಾಡಿ ನೀನು ಬೆಳೆದಿಯೋ ಇಲ್ಲೋ ಅಥವಾ ತಾಯಿ ಹೊಟ್ಟೆಯಾಗ ನೀನು ಹುಟ್ಟಿಯೋ ಇಲ್ಲೋ ಅನ್ನೋದು ನಮಗೆ, ಯಾಕಂದ್ರೆ ಈಗ ನಮ್ಮ ಸರ್ ಹೇಳಿದರು, ನೀ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ನೀ ಹೆಣ್ಣು ಅಲ್ಲ ನೀ ಗಂಡು ಅಲ್ಲ. ಆ ಕಡೆ ವಿಭಕ್ತಿ ಧರಿಸಿ ಬಸವಣ್ಣವ್ರಿಗೆ ಅಪಮಾನ ಮಾಡಾತಿ, ಈ ಕಡೆ ಕುಂಕುಮ ಧರಿಸಿ ಹಿಂದೂ ಧರ್ಮವನ್ನು ಅಪಮಾನ ಮಾಡಾತಿ. ಎರಡೂ ಮುಖವಾಡ ಹಾಕ್ಕೊಂಡು ನೀ ಸಮಾಜಕ್ಕೆ ಏನು ಸಂದೇಶ ಕೊಡಾತಿ ನಮ್ಮ ಮಧ್ಯದಾಗ. ಇನ್ನೊಮ್ಮೆ ಇದೇ ರೀತಿಯಾಗಿ ನೀ ಏನಾದ್ರು ಹೆಣ್ಮಕ್ಳನ್ನ ನಿಲ್ಲಿಸಿರಿ, ಹೆಣ್ಮಕ್ಳ ಬಗ್ಗೆ ನೀನು ಏನಾದರೂ ನೀನು ಮಾತನಾಡ್ಲಿಕ್ಕೆ ನೀನು ಮುಂದೆ ಬಂದಿ ಅಂತಂದ್ರೆ ನಾವು ಈ ಭಾರತ ದೇಶದ ಹೆಣ್ಮಕ್ಳು ಸುಮ್ಮಿರುವುದಿಲ್ಲ. ಅದು ಒಬ್ಬ ಒಳ್ಳೆಯ ಒಂದು ಚಿಂತಕರು, ಅವರು ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡುವಂಥ ನಮ್ಮ ಮೀನಾಕ್ಷಿ ಅವ್ರಿಗೆ ನೀವು ಬೈದಿಯಲ್ಲ, ಅದು ಎಲ್ಲ ಮಹಿಳಾ ಕುಲಕ್ಕೆ ಬಂದಂಗೆ. ಅದು ಬಸವಣ್ಣವ್ರು ನಮಗೆ ಸಮಾನತೆಯನ್ನು ಕೊಟ್ಟಾರೆ, ಅಂಬೇಡ್ಕರ್ ಅವರು ಸಮಾನತೆ ಕೊಟ್ಟಾರೆ. ನೀವು ಹಿಂದೂ ಧರ್ಮದಲ್ಲಿ ಏನು ಮಾಡಿರಿ, ನಾ ಗೋಡಿ ಮಧ್ಯದಲ್ಲಿ ನೀವು ಹೆಣ್ಮಕ್ಳನ್ನ ಒಳಗೆ ಒತ್ತಿ ನೀವು ಹೋಗೋದು ವಸ್ತು ಅಂತ ಹೇಳಿ ನೀವು ಇಟ್ಕೊಂಡಿರಲ್ಲ, ಅದು ಇವತ್ತಿನ ನಿರ್ಮಾಣದೊಳಗೆ ಈ ಆಚರಣೆ ಬರೋದಿಲ್ಲ. ಯಾಕಂದ್ರೆ ಭಾಳ ಮುಂದುವರಿತದೆ, ಜಾಗತಿಕ ಒಂದು ಮಟ್ಟದಲ್ಲೇ ಇವತ್ತು ಮಹಿಳೆ ಮುಂದುವರೆದ ಎಲ್ಲ ನೋಡುತ್ತಿದ್ರು ಸಹಿತ ನೀವು ಈ ರೀತಿ ಮಾತಾಡಿ ಇವತ್ತು ಮಹಿಳಾ ಕುಲಕ್ಕೆ ಅಪಮಾನ ಮಾಡಿಯಲ್ಲ, ನಿನಗೆ ಕೇಡಗಾಲಿಲ್ಲ. ಯಾಕಂದ್ರೆ ಹೆಣ್ಮಕ್ಳ ಬಗ್ಗೆ ಯಾರು ಮಾತಾಡ್ಯಾರ, ಯಾರು ಹೆಣ್ಮಕ್ಳು ನಿಂದನೆ ಮಾಡ್ಯಾರ, ಅವರು ಚೆನ್ನಾಗಿ ಬದುಕಿಲ್ಲ ಅಂತ ಅನ್ನೋದು ಇತಿಹಾಸದ ಮೂಲಕ ನೀವು ತಿಳ್ಕೋಬೇಕು. ಅದಕ್ಕಾಗಿ ಇನ್ನೊಮ್ಮೆ ಎಚ್ಚರಿಕೆ ಕೊಡ್ತೇವೆ, ನೀವು ಇದೇ ರೀತಿ ಹೆಣ್ಮಕ್ಳ ಬಗ್ಗೆ ಮಾತಾಡಿದಂದ್ರೆ ನಿನ್ನ ಅಟ್ಟಾಡಿಸ್ಕೊಂಡು ಬಡೋದು ಗಡಿಪಾರು ಮಾಡಿದ್ರು ನಾವು ಹೆಣ್ಮಕ್ಳು ಹಿಂದೆ ಇರೋದಿಲ್ಲ ಅಂತೇಳಿ ನಿಮಗೊಂದು ಎಚ್ಚರಿಕೆ ಗಂಟೆ ಕೊಡ್ತೇವೆ.